ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ನನ್ನು ಹೇಗೆ ಬಿಟ್ಟಿರೋಕ್ಕಾಗಲ್ವೋ ಅದೇ ಥರ ಪಾಪ ನಿನ್ನ ದೀಪನೂ ಬಿಟ್ಟಿರೋಕ್ಕಾಗಲ್ಲ ಅಂತ ನಂಗೆ ಗೊತ್ತು ಚಿರು. ಸದ್ಯಕ್ಕೆ ನಿನ್ನ ಕೆಲಸ ನೀನು ಮಾಡು. ಈ ಆಟದಲ್ಲಿ ದಾಳನ ಹೇಗೆ ಹಾಕಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ನಾನು ಅನ್ಕೊಂಡಿದ್ದನ್ನ ಸಾಬೀತು ಮಾಡಕ್ಕಾಗ್ಲಿಲ್ಲ ಮಾವ. ಅಜ್ಮನ್ ನನ್ನ ಮಾತೇ ಕೇಳಲಿಲ್ಲ. ಕೈ ಹೇಳಿದೆ ನಿಜ ಆಗೋಯ್ತು. ಅಜ್ಮನ್ ಅವ್ರ ಅದಕ್ಕೆ ವಿರೋಧ ಏನ್ ಹೇಳಿದ್ರು ಅದನ್ನ ಕೇಳಕ್ ರೆಡಿ ಇರ್ಲಿಲ್ಲ. ಏನಾಯ್ತು ದೀಪ? ನೀನ್ ಅನ್ಕೊಂಡಂಗೆ ಚಿರು ಅದಕ್ಕೆ ಬಗ್ಗೆ ಚಿರುಗೆ ಹೇಳ್ದ? ಹೇಳ್ದೆ ಅಕ್ಕ. ಅದ್ ನೀವ್ ಹೇಳ್ದಂಗೆ ನನ್ನ ಮಾತೇ ಕೇಳಿ ಸರಿ ಇಲ್ಲ. ಬಿಡು 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 ನನ್ನ ಮಾತು ಕೇಳಿ. ಸಾಕ್ಷಿ ಇಲ್ದೆ ಚಿರು ಅದಕ್ಕೆ ಬಗ್ಗೆ ಏನು ಹೇಳಕ್ ಹೋಗ್ಬೇಡ ಅಂತ ಹೇಳ್ದೆ ನಾನು. ಇವಾಗ ನೋಡಿದ್ಯಾ ಏನಾಯ್ತು ಅಂತ? ಬರೀ ಬೈದಿದ್ದಲ್ಲ, ನಿನ್ ಮೇಲೆ ಕೈ ಮಾಡಿದಾನೆ. ನಿನ್ ಮಾತಿಂದ ಅವ್ನಿಗೆ ಎಷ್ಟು ಕೋಪ ಬಂದಿರ್ಬೇಕು ಯೋಚನೆ ಮಾಡು. ಅನ್ಯಾಯವಾಗಿ ಚಿರು ಅವ್ರ ಅದಕ್ಕೆ ಮುಂದೆ ಸೋತ್ಬಿಟ್ಟಿಯಲ್ಲ ದೀಪ. ನಾನು ಸೋತಿಲ್ಲ ಅಕ್ಕ. ಹಸ್ಬೆಂಡ್ ಇಷ್ಟಪಡೋದು ರೂಪನೆಲ್ಲ ಗುಣನ ಅಂತ ನಾನು ಸಾಬೀತು ಮಾಡಿದ್ದೀನಿ. ನನ್ನ ಪ್ರೀತಿಸ್ತಿದ್ದಾರೆ, ಆ ಪ್ರೀತಿಯಲ್ಲಿ ನಾನು ಗೆದ್ದಿದ್ದೀನಿ. ಅವ್ರವ್ರ ಅದಕ್ಕೇನ್ ಬಿಡಕ್ಕೆ ಒಪ್ಪದೇ ಇರ್ಬೋದು, ನಾನು ಹೊಡೆದೂ ಇರ್ಬೋದು. ಆದ್ರೆ ಅವ್ರಿಗೆ ನನ್ನ ಮೇಲೆ ಇರೋ ಪ್ರೀತಿ ಸುಳ್ಳಲ್ಲ ಅಲ್ವಕ್ಕ? ಇರ್ಬಹುದು ದೀಪ, ಆದ್ರೆ ಚಿರುಗೀಗ ಅವ್ರ ಅದಕ್ಕೇನು ಬೇಕು, ನೀನು ಬೇಕು. ಅದ್ರ ಮಧ್ಯೆ ನೀನ್ ಆಪ್ಷನ್ ಕೊಡಬಾರ್ದಾಗಿತ್ತು. ಅವ್ನು ನೋಡು, ಅವ್ರ ಅದಕ್ಕೇನೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ಎಷ್ಟೇ ಆಗ್ಲಿ ಅವನು ಅವ್ರನ್ನ ತಾಯಿ ಸ್ಥಾನದಲ್ಲಿ ನೋಡ್ತಿದ್ದಾನೆ. ಸೊ ಹಾಗಾಗಿ ಅವನು ಅವರನ್ನೇ ಅಲ್ವಾ ಸೆಲೆಕ್ಟ್ ಮಾಡೋದು. ಈಗ ಚಿರು ಯಾವುದೇ ಕಾರಣಕ್ಕೂ ನಿನ್ ಮಾತು ಕೇಳಲ್ಲ. ಅವ್ರ ಅದಕ್ಕೆಯಿಂದ ಅವನನ್ನ ಹೇಗೆ ಕಾಪಾಡ್ತೀಯ ನೀನು? ನಾನು ಮನೆಯಲ್ಲಿ ಹಸ್ಬೆಂಡ್ ಜೊತೆ ಇಲ್ಲದೆ ಹೋದ್ರೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಕ್ಕ. ಆದ್ರೆ ಅಲ್ಲಿ ಬರೋ ಪರಿಸ್ಥಿತಿಯಲ್ಲೂ ನಾನಿಲ್ಲ. ಎಲ್ಲ ದಾರಿ ಬಂದಾಗಿದೆ ಅಕ್ಕ. ಏನಾದ್ರೂ ಬೇಕಿತ್ತ? ನೀರ್ ಬೇಕಾ? ದೀಪ, ಅಪ್ಪ ಏನೋ ಹೇಳ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಹೌದಾ ಮಾವ? ಏನು ಹೇಳಿ? ದಿಶಾ ದಿಶಾನ? ದೀಪ, ದಿಶಾ ಆಗಿ ನೀನ್ ಈ ಮನೆಗೆ ಬರ್ಬೇಕು ಅಂತ ಅಪ್ಪ ಹೇಳ್ತಿದ್ದಾರೆ. ಹೌದಾ ಮಾವ? ಹೌದು ದೀಪ, ಅಪ್ಪ ಹೇಳ್ದಂಗೆ ನೀನ್ ದಿಶಾ ಆಗಿ ಇಲ್ಲಿಗೆ ಬಂದ್ರೇನೆ ಸೌಂದರ್ಯ ಅವ್ರನ್ನ ಬಗ್ಸೋದಿಕ್ಕಾಗೋದು. ಅಮ್ಮ ಅಮ್ಮ ಬೇಗ ಬಾಮ್ಮ, ಹೊತ್ತಾಯ್ತು ಪರೀಕ್ಷೆಗೆ. ಅಮ್ಮ ಎಲ್ಲಾದ್ರು? ಏನೋ ನಿಮ್ಮ ಅಮ್ಮನ್ ಮಾತ್ರ ಕರಿತಾ ಇದೀಯಾ? ಇವತ್ ನೀನ್ ಪರೀಕ್ಷೆ ಬರೆಯೋದ ಕಾರಣ ನಮ್ಮ ಅಣ್ಣ ಕಡ. ಯಾರಿಲ್ಲ ಅಂದಿದ್ದು? ಅಮ್ಮನ್ ಕರೆದ್ರೆ ಅಪ್ಪನೂ ಬರ್ತಾರೆ ಅಂತ ಹೇಳಿದೆ. ಸರಿಯಾಗಿ ಹೇಳಿದೆ. ಚೆನ್ನಾಗಿ ಓದ್ಕೊಂಡಿದ್ಯಾ? ವೆರಿ ಗುಡ್. ನಿನ್ ಪರೀಕ್ಷೆನ ಚೆನ್ನಾಗಿ ಬರ್ದು ನಿನ್ ಮೇಲೆ ಯಾರ್ ಕಣ್ಣು ಬೀಳ್ಬಾರ್ದು ಅಂತ ದೇವ್ರಿಗೆ ಆರತಿ ಮಾಡಿ ತಂದಿದ್ದಿ. ತಗೋ. ಲೋ, ಬರೀ ದೇವ್ರ ಆಶೀರ್ವಾದ ಅಲ್ಲ, ಅಪ್ಪ ಅಮ್ಮನ ಆಶೀರ್ವಾದನೂ ತಗೋ. ಈಗ ಆಯುಷ್ಮಾನ್ ಭವ. ನನ್ ಗಾಡಿನ ತಗೊಂಡು. ಬೇಡಪ್ಪ, ಮಂಜಿನ ಗಾಡಿ ತಂದೀನಿ, ಅದರಲ್ಲೇ ಹೋಗ್ತೀನಿ. ಲೋ ನರಸಿಂಹ, ಪರೀಕ್ಷೆಯಲ್ಲಿ ಕಾಪಿ ಗೀಪಿ ಹೊಡಿಬೇಡ್ವೋ, ನಿನ್ನ ಒದ್ದು ಹೊರಗಡೆ ಹಾಕ್ಬಿಡ್ತಾರೆ. ಲೇ, ಎಲ್ರಿಗೂ ನಿನ್ ಬುದ್ಧಿನೇ ಇರುತ್ತೆ ಅಂತ ಯಾಕೆ ಅನ್ಕೊಂಡ್ಬಿಡ್ತೀಯ ನೀನು? ಅವ್ರಿಗೂ ಸ್ವಂತ ಬುದ್ಧಿ ಇರುತ್ತೆ, ಬರೀತಾನೆ. ಅಯ್ಯೋ ಅಣ್ಣ, ಅವ್ನು ಹುಷಾರಲ್ಲಿ ಅವ್ನು ಇರ್ಲಿ ಅಂತ ಹೇಳ್ದೆ ಅಷ್ಟೇ. ಅತ್ತೆ, ತಲೆ ಕೆಡ್ಸ್ಕೊಂಬೇಡ. ನಾನು ಎಷ್ಟು ಓದಿನೋ ಅಷ್ಟು ಅಚ್ಚುಕಟ್ಟಾಗಿ ನೀಯತ್ತಾಗಿ ಬರ್ದ್ಬಿಡ್ತೀನಿ. ನಾ ಬರ್ಲಪ್ಪ ಅಮ್ಮ, ಬರ್ತೀನಿ. ಒಳ್ಳೇದಾಗಿ. ಬಾಯ್ ಬಿಟ್ಟಿ.
ಏನ್ ನೋಡ್ತಾ ಇದೀಯಾ? ಅಣ್ಣ ಇವನ್ನ ನೋಡ್ತಿದ್ರೆ ನನಗೂ ಪೊಲೀಸ್ ಪರೀಕ್ಷೆ ಬರಿಬೇಕು ಅಂತ ಅನಿಸ್ತಿದೆ. ಪೊಲೀಸ್ ಪರೀಕ್ಷೆ ಅಲ್ಲ, ಪೊಲೀಸ್ ಸ್ಟೇಷನ್ ನಲ್ಲಿ ನೀನು ಟೀ ತಂದು ಕೊಡೋಕು. ನೋಡಿ ಅದಕ್ಕೆ ಯಾಕೆ ಅವಳನ್ನ ಕಿಚಾಯಿಸ್ತೀರಾ ಹಿಂಗೆ? ದೀಪ ಅವ್ರು ಇಲ್ಲೂ ಇಲ್ವಲ್ಲ? ಅಪ್ಪ, ದೀಪ ಅವ್ರೇನಾದ್ರು ಈ ಕಡೆ ಬಂದಿದ್ರಾ? ನೋಡಿ ಅಪ್ಪ, ದೀಪ ಅವ್ರು ಈ ಥರ ಲೆಟರ್ ಬರೆದಿಟ್ಟು ಹೋಗಿದ್ದಾರೆ. ಏನು ಮಾಡಲಿ ನಾನು? ಅದಕ್ಕೇನು ಬಿಟ್ಟು ಬನ್ನಿ ಅಂತಿದ್ದಾರೆ. ಅದು ಹೇಗೆ ಬಿಟ್ಟು ಹೋಗಕ್ಕಾಗತ್ತಪ್ಪ? ದೀಪ ಅವರ ಅದಕ್ಕೆನಾ ಅಂತ ಬಂದರೆ ಮೊದಲು ನಾನು ಅದಕ್ಕೇನೆ ಚೂಸ್ ಮಾಡೋದು. ಹಾಗಂತ ನಾನು ದೀಪ ಅವ್ರನ್ನೇನು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ, ಅವರು ನನಗೆ ಬೇಕು. ದಿನ ನಾನು ಅವ್ರನ್ನ ಅರ್ಥ ಮಾಡ್ಕೊಂಡಿರಲಿಲ್ಲ. ಅವ್ರು ಯಾವಾಗ ನನ್ನಿಂದ ದೂರ ಹೋದ್ರೋ ಅವಾಗ ಅವ್ರ ಬೆಲೆ ಏನು ಅಂತ ಅರ್ಥ ಆಯ್ತು. ಪ್ರೀತಿ ಬಗ್ಗೆ ನೀವು ತಿಳಿಸ್ಕೊಟ್ರಿ, ಅದಕ್ಕೆ ಅತ್ತಿಗೆಗೂ ಹೇಳ್ದೆ ದೀಪ ಅವ್ರನ್ನ ಹುಡ್ಕೊಂಡು ಹೋಗಿದ್ದು. ಅಂದ್ರೆ ಈಗ ಅವ್ರು ನೋಡಿದ್ರೆ ಅದಕ್ಕೇನು ಬಿಟ್ಟು ನನ್ನ ಜೊತೆ ಬನ್ನಿ ಅಂತ ಕಂಡೀಷನ್ ಹಾಕ್ತಾ ಇದ್ದಾರೆ. ಕೋಪ ಬರಲ್ವಾಪ್ಪ? ದೀಪ, ನೀನು ಒಂದ್ ಕಡೆ ಇಷ್ಟು ದಿನ ಆದ್ಮೇಲೆ ನೀವು ಮಾತಾಡ್ತಾ ಇದ್ದೀರಲ್ಲ ಅಂತ ಖುಷಿ ಆಗ್ತಾ ಇದ್ರೆ, ಇನ್ನೊಂದ್ ಕಡೆ ದೀಪ ಅವ್ರು ಹೀಗೆ ಮಾಡ್ಬಿಟ್ರಲ್ಲ ಅಂತ ಬೇಜಾರು. ದೀಪ, ನೀನು ಹಾ ಆಯ್ತಪ್ಪ, ನಿಮ್ಮ ಆಸೆ ಅಂತೆ ನಾನು ದೀಪ ಅವ್ರು ಒಂದಾಗ ಟ್ರೈ ಮಾಡ್ತೀನಿ. ದೀಪ ಅವ್ರು ಎಲ್ಲಿ ಹೋಗಿದ್ದಾರೆ ನೋಡಿ, ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಬರ್ತೀನಿ. ರೆಸ್ಟ್ ಮಾಡಿ, ಹುಷಾರು. ನನ್ನ ಪ್ರೀತಿಗೋಸ್ಕರ ನನ್ನ ಜೀವದ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಕೆರೆಗೆ ಇಳ್ದು ಕಮಲ ತಂದ್ಕೊಟ್ಟಿದ್ರು. ಅಂಥವ್ರೆ ಇವತ್ತು ಅವ್ರ ಅತ್ತಿಗೆಗೋಸ್ಕರ ನನ್ನ ಬಿಡೋ ಥರ ಮಾತಾಡಿದ್ರಲ್ವ. ಇದೇನಾ ಪ್ರೀತಿ ಅಂದ್ರೆ? ಅದಕ್ಕೆ ಬೆಲೆನೇ ಇಲ್ವಾ?